ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಕುರಿತಾಗಿ ಆಗಾಗ ಮಾತನಾಡುವಂತಹ ಕಾಂಗ್ರೆಸ್ ನಾಯಕರು ಇವತ್ತು ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿ ಕುರಿತಾಗಿ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಪರ್ಮನೆಂಟ್ ಆಗಿ ಮೈತ್ರಿ ಮಾಡ್ಕೊಳ್ಳಿ, ಯಾರ ಹೆಸರು ಹೇಳ್ಕೊಂಡಾದ್ರೂ ಚುನಾವಣೆಗೆ ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಮೋದಿ ಮತ್ತೆ ಪ್ರಧಾನಿಯಾಗಲು ಸಾಧ್ಯವಿಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಕುರಿತಾಗಿ ಪರಿಷತ್ ಚುನಾವಣೆಯ ಮೈತ್ರಿ ವಿಚಾರವಾಗಿ ಅವರ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಅಭ್ಯಂತರವೂ ಇಲ್ಲ, ನಮ್ದೇನು ಅಭ್ಯಂತರ, ಪರ್ಮನೆಂಟ್ ಆಗಾದ್ರೂ ಮೈತ್ರಿ ಮಾಡ್ಕೊಂಡು ಹೋಗ್ಲಿ, ಯಾರ್ದಾದ್ರೂ ಫೋಟೋ ತೋರಿಸ್ಕೊಂಡು ಯಾರ ಹೆಸರಾದ್ರೂ ಹೇಳ್ಕೊಂಡು ಚುನಾವಣೆಗೆ ಹೋಗ್ಲಿ, ಮೋದಿ ಮತ್ತೆ ಪ್ರಧಾನಿ ಆಗೋಕ್ಕಂತೂ ಸಾಧ್ಯವಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ, ಯಾರು ಪ್ರಧಾನಮಂತ್ರಿ ಬಿಜೆಪಿಯವರು ಆಗಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ, ಅಷ್ಟು ನಂಬಿಕೆ ನಮಗಿದೆ. ನನ್ನ ಪ್ರಕಾರ ಸರ್, ಬಿಜೆಪಿ ಜೆಡಿಎಸ್ ಇಲ್ಲೂ ಮೈತ್ರಿ ಆಗಿದೆ, MLC ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಅವ್ರು ಪರ್ಮನೆಂಟಾಗಿ ಇರಲಿ, ನಮಗೇನು ಅಭ್ಯಂತರ ಇಲ್ಲ. ಯಾರು ಫೋಟೋರು ಹಾಕ್ಕೊಂಡು ಎಲೆಕ್ಷನ್ ಅವರು ಮೈತ್ರಿ ಎಲೆಕ್ಷನ್ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಅವ್ರ ಪಾರ್ಟಿಗೆ ನಮಗೆ ಸಂಬಂಧ ಇದೆ. ಅವ್ರು ಯಾರು ಬೇಕಾದ್ರೂ ಜೋಡಣೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಮೈತ್ರಿ ವಿಷಯವಾಗಿ ಆಗಾಗ ಕೂಗಾಡುವಂತಹ ಕಾಂಗ್ರೆಸ್ ನಾಯಕರು ಇವತ್ತು ಕೂಡ ಅದೇ ವಿಚಾರದಲ್ಲಿ ಬಂದಂತಹ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಾರ ಜೊತೆಗಾದರೂ ಮೈತ್ರಿ ಮಾಡ್ಕೊಳ್ಳಿ, ಪರ್ಮನೆಂಟ್ ಆಗಿ ಆದರೂ ಅವರು ಮೈತ್ರಿ ಮಾಡ್ಕೊಳ್ಳಿ, ಯಾರು ಫೋಟೋ ತೋರಿಸ್ಕೊಂಡಾದರೂ ಚುನಾವಣೆಗೆ ಹೋಗಲಿ, ನಮ್ಮ ಅಭ್ಯಂತರ ಯಾವುದೂ ಕೂಡ ಇಲ್ಲ. ಅವರ ಒಂದು ಮೈತ್ರಿ ವಿಷಯವಾಗಿ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅಂತ DCM ಮಾತನಾಡಿದ್ದಾರೆ. ಜೊತೆಗೆ INDIA ಕೂಟದಿಂದಲೇ ಪ್ರಧಾನಿ ಆಗ್ತಾರೆ, ಬಿಜೆಪಿ ಅವರನ್ನ ಪ್ರಧಾನಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ.